ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೋಮೋ ಅಪ್ಡೇಟ್ ಆಗಿದೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೋಮೋ ತೋರಿಸ್ಬೇಕಾದ್ರೆ ಆ ಪ್ರೋಮೋಲಿರೋದು ಮಾತ್ರ ಡೈರೆಕ್ಟ್ ಫೇವರಿಸಮ್ ಫಾರ್ ಚೈತ್ರ ಅಂತ ಅನ್ನಿಸ್ತು. ಗೌತಮಿ ಅವ್ರಿಗೆ ಎಷ್ಟು ನೆಗೆಟಿವಿಟಿ ಬರಬೇಕೋ ಅಷ್ಟು ನೆಗೆಟಿವಿಟಿ ಅವ್ರ ಕ್ಯಾಪ್ಟನ್ಸಿಯಿಂದ ಬರ್ತಾ ಇದೆ ಅಂತ ಹೇಳ್ಬೋದು. ಬಟ್ ಅಲ್ಲಿ ನೆಗೆಟಿವಿಟಿ ಗೌತಮಿಗೆ ಯಾಕೆ ಬರ್ತಾ ಇದೆ ಅಂದರೆ ಅವ್ರು ಮಾಡೋ ಕೆಲಸಗಳು ಕೂಡ ಹಂಗೆ ಇದ್ದಾವೆ. ಪ್ರೋಮೋ ಏನು ಎತ್ತ ಅಂತ ಮಾತಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ ಇನ್ನು ವಿಚಾರಕ್ಕೆ ಬರೋದಾದ್ರೆ, ನಿನ್ನೆ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕಲ್ಲಿ ಎಲ್ಲರೂ ಇರ್ತಾರೆ. ಬಟ್ ಯಾರು ಟೀಮು ಗೆಲ್ತಾ ಹೋಗುತ್ತೋ ಅವರು ಅವರ ಕ್ಯಾಪ್ಟನ್ಸಿಲಿ ಯಾರು ಮುಂದುವರಿತಾರೆ ಅಂತ ಹೇಳಬೇಕು. ಯಾರು ಸೋಲ್ತಾರೋ ಅವರು ಒಬ್ಬ ಕಂಟೆಸ್ಟೆಂಟ್ನ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕಿಂದ ಆಚೆ ಇಡಬೇಕು. ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ರು ಅಂತ ಅನ್ನಿಸ್ತು ನನಗೆ. ಎರಡು ಟೀಮು ಫಾರ್ಮ್ ಮಾಡಬೇಕಾದ್ರೆ ಏನು ಆಚೆ ಏನು ರಜತು ತ್ರಿವಿಕ್ರಮ್ ಎಲ್ಲ ಒಂದೇ ಟೀಮಲ್ಲಿ ಆಡ್ತಾರಂತೆ, ಅದು ಇದು ಅಂತ ನ್ಯೂಸ್ ಬಂತು. ಕನ್ನಡ ಬಿಗ್ ಬಾಸ್ ಅವ್ರು ಮಾತ್ರ ಸಿಕ್ಕಾಪಟ್ಟೆ ಸೀಕ್ರೆಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಬಟ್ ಈ ಕಡೆ ಗೌತಮಿ ಟೀಮೇ ಸ್ಟ್ರಾಂಗ್ ಇದೆ ಅನ್ನಂಗೆ ಕಾಣಿಸುತ್ತೆ. ಬಟ್ ನಿನ್ನೆನೆ ನೋಡಿದ್ವಿ, ಗೌತಮಿ ಟೀಮಲ್ಲಿ ಜಾಸ್ತಿ ಮಾತಾಡೋರು ಇದ್ದಾರೆ, ಬಟ್ ಆಡೋರು ಸಿಕ್ಕಾಪಟ್ಟೆ ಕಡಿಮೆ ಜನ ಇದ್ದಾರೆ ಅಂತ ಅನ್ನಿಸ್ತು. ಚೈತ್ರ ಅವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು. ಈ ಕಡೆ ಹನುಮಂತು ಅವರ ಟೀಮು ನಾವು ಗೆಲ್ಲೇಬೇಕು, ಈ ಸಲ ನಾವು ನಾಮಿನೇಷನಲ್ಲಿ ಇದ್ದೀವಿ, ನಾವು ಸೇವ್ ಆಗಲೇಬೇಕು ಅಂತ ಕಸಿಯಿಂದ ಆಡೋರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಸುರೇಶು ಭವ್ಯ ಅವ್ರು ಏನು ಆಡಿದ್ರು ಗುರು ಆಟ, ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಭವ್ಯ ಅವ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ಬಟ್ ಆದರೆ ನಿನ್ನೆ ಎಲ್ಲೋ ಹನುಮಂತು ಅವರು ಗೋಲ್ಡ್ ಸುರೇಶ್ ಅವ್ರನ್ನ ಸೇವ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಆ ಒಂದು ತುಂಬ ಕಷ್ಟಪಟ್ಟು ಆಡೋಕ್ಕಾಗದೇ ಇರೋ ಮನುಷ್ಯ ಟೀಮ್ಗೋಸ್ಕರ ಆಡಿರ್ಬೇಕಾದ್ರೆ ಅವರು ಗೋಲ್ಡ್ ಸುರೇಶ್ ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿರೋದಾ ಅಂತ ಅನ್ನಿಸ್ತು. ಯಾಕಂದರೆ ಭವ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಕೇಪಬಿಲಿಟಿ ಇದೆ ಗುರು. ನೆಕ್ಸ್ಟ್ ಗೇಮಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ, ನೆಕ್ಸ್ಟ್ ಗೇಮಲ್ಲೂ ವಿನ್ ಆಗ್ತಾರೆ ಭವ್ಯ ಅವರು. ಆ ಥರ ಒಂದು ಕೇಪಬಿಲಿಟಿ ಇರೋರು. ಸಿಕ್ಕಾಪಟ್ಟೆ ಬೇಜಾರಾಯಿತು ಸುರೇಶ್ ಅವರು ನಿನ್ನೆ ಆಗಲಿಲ್ವಲ್ಲ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಅಂತ. ಬಟ್ ಇವತ್ತು ನಾವು ಪ್ರೋಮೋಲ್ ನೋಡಿದಾಗ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ನಮ್ಮ ಹನುಮಂತು ತಂಡದವರು ಎಲ್ಲರೂ ಕೂಡ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿದ್ದಾರೆ. ಅಲ್ಲಿ ಸ್ವಲ್ಪ ಜನಕ್ಕೆ ಡೌಟ್ ಇರೋದೇನು ಅಂದರೆ, ಪ್ರೋಮೋಲಿ ತೋರಿಸಿದಾಗ ಹನುಮಂತು ಅವರ ಇದು ಇಲ್ಲ, ಫೋಟೋ ಅವ್ರು ಇಟ್ಕೊಂಡಿಲ್ಲ. ಮತ್ತು ಗೌತಮಿ ಅವ್ರ ಫೋಟೋ ಕೂಡ ಈ ಕಡೆ ಕಾಣಿಸ್ತಾ ಇಲ್ಲ. ಅದು ಸ್ವಲ್ಪ ಜನ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಗೌತಮಿ ಅವರು ಸ್ವಾರ್ಥಿ, ಅವ್ರ ಫೋಟೋನ ಅವ್ರು ಇಟ್ಕೊಂಡಿಲ್ಲ, ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕಿಂದ ಅವ್ರು ಆಚೆ ಇಟ್ಕೊಂಡಿಲ್ಲ. ಈ ಕಡೆ ಹನುಮಂತು ನೋಡು ಎಷ್ಟು ಚೆನ್ನಾಗಿ ಒಂದು ಟೀಮ್ ಸ್ಪಿರಿಟ್ಗೋಸ್ಕರ ಅವ್ರ ಎಂಟೈರ್ ಟೀಮ್ನ ತಂದಿದ್ದಾನೆ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ಗೆ ಅಂತೆಲ್ಲನೂ ಆಚೆ ಬರ್ತಾ ಇದೆ. ಬಟ್ ನನಗನ್ಸೋ ಪ್ರಕಾರ ಏನನ್ಸುತ್ತೆ ಅಂದರೆ, ಯಾರ ತಂಡ ಜಾಸ್ತಿ ಜನ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿರ್ತಾರೋ ಆ ತಂಡ ನಾಯಕ ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗ್ತಾನೆ. ಇಲ್ಲಿ ಅವ್ರ ಫೋಟೋ ಇಟ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಅನಿಸುತ್ತೆ. ಇದು ನನ್ನ ಅನಲೈಸೇಷನ್ನು. ಪಕ್ಕಾ ಇದು. ಯಾಕಂದ್ರೆ ಹನುಮಂತ್ ಅವರು ಕೂಡ ತುಂಬಾ ದಡ್ಡ ಅಲ್ಲ ಗುರು, ಹಂಗಂತ ಇಷ್ಟು ಒಳ್ಳೆಯವರಂತೂ ಅಲ್ಲ. ಅವ್ರ ಫೋಟೋ ಅವ್ರು ಇಟ್ಕೊಂಡಿರೋರು. ಖಂಡಿತವಾಗೂ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಹಾಕ್ತೀನಿ ಅಂತ ಒಂದು ಆಪ್ಷನ್ ಬಂದಿದ್ದಿದ್ರೆ ಅಲ್ಲಿ. ಇಲ್ಲಿ ಗೌತಮಿ ಕೂಡ ಅಷ್ಟೇನೆ. ಅವ್ರು ಆಡಿರ್ಲಿಲ್ಲ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಲೋ ಆಯ್ತು ಅಂದ್ರೆ, ಇಲ್ಲಾಂದ್ರೆ ನಾನು ಆಚೆ ಕೆಟ್ಟದಾಗ ಕಾಣಬಹುದಲ್ಲ ಅಂತ ಒಂದು ಸ್ವಲ್ಪ ಆದ್ರೂ ಯೋಚನೆ ಮಾಡಿ ಅವ್ರ ಫೋಟೋನ ಅವರು ಖಂಡಿತ ಹಾಕೊಂಡಿರೋರು. ಸೊ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ, ಯಾವ ತಂಡದ ನಾಯಕ ಜಾಸ್ತಿ ಜನನ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿ ಟೀಮಿಂದ ಸೆಲೆಕ್ಟ್ ಮಾಡಿರ್ತಾನೋ ಅವರ ತಂಡದ ನಾಯಕ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ಈ ಕಡೆ ಏನೋ ಎಲ್ಲ ಆಗಿದ್ದಾರೆ. ಈ ಕಡೆ ಧನರಾಜು ಮತ್ತೆ ಚೈತ್ರ ಅವರು ನಮ್ಮ ಬೋರ್ಡ್ ನೋಡಿದ್ರೆ ಎಲ್ಲ 5 ಜನನು ಲಾಸ್ಟ್ ಅಲ್ಲಿ ಇರೋಷ್ಟೊತ್ತಿಗೆ ಎಲ್ಲ 5 ಜನನು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಇಂದ ಆಚೆ ಬಂದಿರ್ತಾರೆ. ಸೂಪರ್ ಅನ್ಸುತ್ತೆ ಗುರು. ಅಂದ್ರೆ ಒಂದ್ 2 ಗೇಮಲ್ಲಿ ಇವರು, ಒಂದ್ 3 ಗೇಮಲ್ಲಿ ಅವರು ಗೆದ್ದು ನೋಡಿದ್ರೆ ಓಕೆ ಬಿಡಪ್ಪ, ಏನೋ ಒಂದು ಪಾಪ ಆಡಕ್ಕಾಗಿಲ್ವೇನೋ, ಲಕ್ಕೇನೋ ಗೆದ್ಬಿಟ್ಟಿದ್ದಾರೆ ಅಂತ ಅನ್ಬೋದು. ಬಟ್ 5 ಗೆದ್ದಿದ್ದಾರೆ ಅಂದ್ರೆ ಕ್ರೇಜಿ ಅಂತ ಅನ್ನಿಸ್ತು. ಇದಕ್ಕೆ ಟಾಸ್ಕ್ ಕೊಡೋ ಸಮಯದಲ್ಲಿ ಚೈತ್ರ ಮತ್ತೆ ಗೌತಮಿಗೆ ನಡೆದಂತ ಜಗಳ ಕೂಡ ತೋರಿಸ್ತಾರೆ ಅಲ್ಲಿ. ಇನಿಷಿಯಲಿ ನಮ್ಮ ಚೈತ್ರ ಅವ್ರಿಗೆ ನಾನು ಸ್ಟಾರ್ಟಿಂಗೇ ಪ್ರೋಮೋ ಸ್ಟಾರ್ಟ್ ಮಾಡೋದು, ನಾನು ಉಸ್ತುವಾರಿ ಮಾಡಲ್ಲ ಅಂದ್ರೂ ಕೊಡ್ತಾರೆ ಅಣ್ಣ, ನಾನು ನಾಮಿನೇಷನಲ್ಲಿ ಇದ್ದೀನಿ, ಎಂಟೈರ್ ವಾರ ನಾನು ಆಟ ಆಡಿಲ್ಲ ಅಂತಾರೆ. ಗುರು ಗುರು ನಾನು ಎಂಟೈರ್ ವಾರ ಆಟ ಆಡಿಲ್ಲ, ಫಸ್ಟ್ ಟಾಸ್ಕ್ ನಿನ್ಗೆ ಏನು ಕೊಡ್ತಾರೋ ಅದೇ ಒಂದು ಟಾಸ್ಕ್ಗೆ ಮಂಜು ಮತ್ತೆ ನಿನ್ನನ್ನು ಯಾರು ಧನರಾಜು ಮತ್ತೆ ನಿನ್ನ ಕಳಿಸಿದ್ರು ಅಲ್ವಾ ಆಡು ಅಂತ, ಅಲ್ಲಿ ನೀನು ಆಡದೆ ಅಲ್ವಾ, ಅಲ್ಲಿ ಅವ್ರು ಚೈತ್ರ ಅವರು ನಿನ್ನೆ ಎಷ್ಟು ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ನಾವೇ ನೋಡಿದ್ವಿ. ಅಷ್ಟೇ ಅಲ್ದೇನೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಕೂಡ ಅವ್ರು ಒಪ್ಕೊಳ್ಳಿಲ್ಲ. ಡ್ರಮ್ಮಿಂದ ಕಂಪ್ಲೀಟಾಗಿ ಆಚೆ ಬಂದಿರ್ತಾರೆ. ಅಲ್ಲಿ ರಜತ್ ಅವ್ರು ಫೋಲ್ ಕೊಟ್ಟಾಗ ಅದನ್ನ ಒಪ್ಕೊಂಡು ಡೈರೆಕ್ಟಾಗಿ ಹಿಂದಕ್ಕೆ ಹೋಗಿ ಕೌಂಟ್ ಮಾಡಕ್ ಬಿಟ್ಟು ಗೇಮ್ನ ರೆಸ್ಯೂಮ್ ಕೂಡ ಆಕೆ ಮಾಡಲಿಲ್ಲ. ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಎಕ್ಸ್ಪೆಷಲಿ ಸ್ವಲ್ಪ ಟಾಸ್ಕ್ ಮಾಡ್ತಾರೆ. ಚೈತ್ರ ಅವರು ಫಿಸಿಕಲ್ ಟಾಸ್ಕಲ್ಲಿ ಝೀರೋ ಅಂತ ನಾನು ಹೇಳಲ್ಲ.
ಬಟ್ ಸ್ವಲ್ಪ ಟಾಸ್ಕ್ ಏನ್ ಮಾಡ್ತಾರೆ, ಯಾವ್ದ್ರಲ್ಲಿ ಮಾಡ್ತೀನಿ ಅಂತ ಒಂದ್ ಸ್ವಲ್ಪ ಬುದ್ಧಿ ಇಟ್ಕೊಂಡು ಅದಕ್ಕೋಗಿ ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಯಾಕಂದ್ರೆ ಇವ್ರು ಆಡೋದಕ್ಕೋಸ್ಕರ ಎಂಟೈರ್ ಟೀಮ್‌ಗಂತೂ ಎಫೆಕ್ಟ್ ಆಗ್ಬಾರ್ದು ಅಲ್ವಾ? ಇದನ್ನ ಖಂಡಿತವಾಗ್ಲೂ ಅವ್ರು ತಲೇಲಿ ಇಟ್ಕೋಬೇಕು. ಮತ್ತೆ ನನಗೆ ಚಾನ್ಸೇ ಸಿಕ್ಕಿಲ್ಲ, ಇಡೀ ವಾರ ನಾಮಿನೇಷನಲ್ಲಿ ಇದ್ದೀನಿ ಅಂತಾರೆ. ಅದು ತಪ್ಪು. ಅಲ್ಲಿರೋರು ಕೂಡ ಸುಮ್ನೆ ಕೂತಿರ್ತಾರೆ. ಸಿಕ್ಕಿರೋದೇ ಒಂದು ಗೇಮು. ಅದ್ರಲ್ಲಿ ಆಲ್ರೆಡಿ ಚೈತ್ರ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೆನ್ನೆ. ಎಲ್ಲ ಕೆಡ್ಸಾಕಿದ್ರು ಅಂತಾನೆ ಹೇಳ್ಬೋದು. ಹಂಗಿರ್ಬೇಕಾದ್ರೆ ಈಗ ಗೌತಮಿ ಅವರು ಉಸ್ತುವಾರಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೊಡೋದಕ್ ಮುಂಚೆ ಬಿಫೋರು, ಆಫ್ಟರು ತೋರಿಸ್ತಾರೆ. ಗೌತಮಿ ಅವ್ರಿಗೆ ಆಕ್ಚುಲಿ ಇವ್ರು ನಮ್ಮ ಚೈತ್ರ ಅವರು ಹೇಳ್ತಾರೆ, "ಇಲ್ಲ ನಾನು ಆಟ ಆಡ್ಬೇಕು" ಅಂದಾಗ ಗೌತಮಿಯರು ಆಯ್ತು ಅಂತಾನೆ ಒಪ್ಕೊಂಡಿದ್ದಾರೆ ಪ್ರೋಮೋಲ್ ನೋಡಿದಾಗ ನಮ್ಗೆ. ಬಟ್ ಅದೇ ತಿರುಗಿಸಿ ಇನ್ನೊಂದ್ ಸಲ ನೋಡ್ಬೇಕಾದ್ರೆ ಚೈತ್ರ ಅವರೇ ಉಸ್ತುವಾರಿಯಾಗಿ ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಚೈತ್ರ ಅವರು ಇಲ್ಲ ಅಂತಾರೆ. ಬಿಗ್ ಬಾಸ್ ಅವರು ಪ್ರೋಮೋ ಕಟ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಜಾಣರಿದ್ದಾರೆ. ಅದು ಹೆಂಗ್ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗಲ್ಲ. ಒಂದ್ಸಲ ಏನ್ ಮಾಡ್ತಾರೆ, ಡೈರೆಕ್ಟಾಗಿ ಏನ್ ನಡೆದಿರುತ್ತೋ ಅದೇ ಹಾಕಿರ್ತಾರೆ. ನಾವೇನ್ಕೊಂಡಿರ್ತೀವಿ, ಅರೆ ಇವರೆಲ್ಲ ಪ್ರೋಮೋ ಅಲ್ಲೂ ಇಲ್ಲಿ ಎತ್ತಾಕಿರ್ತಾರೆ ಅಂತ ಅನ್ಕೊಂಡಿದ್ವಿ. ಎಕ್ಸಾಂಪಲ್ ನೆನ್ನೆ ಟೀಮ್ ಫಾರ್ಮೇಶನ್ ಮಾಡಿರೋದೇನೆ. ನಾವ್ ಅಂದ್ಕೊಂಡ್ವಿ ಸರಿ ಬಿಡು, ಅವ್ರು ಇವ್ರನ್ನ ಅಲ್ಲಿ ಕೂರ್ಸಿರ್ತಾರೆ. ಬಟ್ ಟೀಮ್ ಮಾತ್ರ ನಮ್ಮ ಹನುಮಂತಣ್ಣನ ಟೀಮಲ್ಲಿ ಇವರೆಲ್ಲ ಇರ್ತಾರೆ. ತ್ರಿವಿಕ್ರಮ್, ರಜತ್ ಅವರೆಲ್ಲ ಇರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಡೈರೆಕ್ಟಾಗೆ ಹಾಕಿದ್ರು ಪ್ರೋಮೋನ. ಎಲ್ಲ ಉಲ್ಟಂ ಪಲ್ಟಾ ಆಯ್ತು. ಇಲ್ಲಿ ಫಸ್ಟು ನಾನು ಆಡ್ತೀನಿ ಅಂದಾಗ ಗೌತಮಿ ಅವರು ಬೇಡ, ಸರಿ ಆಡಿ ಅಂತ ಹೇಳಿ ಅದಾದ್ಮೇಲೆ ಉಸ್ತುವಾರಿಯಾಗಿ ಆಯ್ಕೆ ಮಾಡಿದಾರಾ? ಇಲ್ಲಾಂದ್ರೆ ಉಸ್ತುವಾರಿ ಮಾಡಿ ಅಂದಾಗ ಇದೆಲ್ಲ ಜಗಳ ಆಡಿ ಸರಿ ಆಡ್ತೀರಾ ಅಂತ ಹೇಳ್ಬಿಟ್ಟು ಗೌತಮಿ ಅವರು ನಮ್ಮ ಚೈತ್ರನ ಆಟ ಆಡಕ್ ಕಳ್ಸಿದಾರಾ ಅನ್ನೋದು ನಾವು ಎಪಿಸೋಡ್ ನೋಡೇ ಇದ್ ಮಾಡ್ಬೇಕಾಗತ್ತೆ. ಬಟ್ ಇನ್ ಕೇಸ್ ಗೌತಮಿ ಅವರು ಚೈತ್ರ ಅವ್ರು ನಾನು ಆಡ್ತೀನಿ ಅಂದಾಗ ಸರಿ ಹಾಡಿ ಅಂತ ಹೇಳಿ ಅದಾದ್ಮೇಲೆ ಉಸ್ತುವಾರಿ ಮಾಡ್ತೀರಾ ಅಂತ ಅವ್ರನ್ನ ಉಸ್ತುವಾರಿ ಕಳ್ಸಿದಿದ್ರೆ ಮಾತ್ರ ಖಂಡಿತ ನೆಗೆಟಿವ್ ಆಗೇ ಕಾಣಿಸ್ತಾರೆ. ಆಲ್ರೆಡಿ ನಿನ್ನೆ ಎಷ್ಟು ನೆಗೆಟಿವ್ ಆಗಬೇಕೋ ಅಷ್ಟು ನೆಗೆಟಿವ್ ಆಗಿದ್ದಾರೆ ಗೌತಮಿ ಅವರು ಅಂತ ಹೇಳ್ಬೋದು. ಏನು ಕಂಟೆಸ್ಟೆಂಟ್ಸ ಡಿಸೈಡ್ ಮಾಡ್ತಾರೆ ಗುರು, ಯಾವ ಪ್ಲೇಸಲ್ಲಿ ಅವ್ರು ಇರಬೇಕು ಅನ್ನೋದನ್ನ. ಆಚೆ ಇರೋ ಜನ ಡಿಸೈಡ್ ಮಾಡ್ತಾರೆ ಅವರಿಂದ ಎಷ್ಟು TRP ಬರ್ತಾ ಇದೆ, ಎಲ್ಲಿಟ್ಟಿದ್ದಾರೆ ಅನ್ನೋದನ್ನ. ಇವ್ರು ಯಾರೋ ಬೇರೆ ಕಂಟೆಸ್ಟೆಂಟ್ಸು ಮಂಜಣ್ಣನ ಮೇಲೆ ಇಟ್ಟು ಇವ್ರನ್ನ ಕೆಳಗಡೆ ಇಟ್ರು ಅಂತ ಮಂಜಣ್ಣನ ಮೇಲೆ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಂಜಣ್ಣ ರ್ಯಾಂಕಿಂಗ್ ಕೊಡ್ಬೇಕಾದ್ರೇನು ಕೂಡ ಮೋಕ್ಷಿತಾಗೆ ಜಾಸ್ತಿ TRP ಕೊಟ್ಬಿಟ್ಟು ಗೌತಮಿಯವರು ಏನು ವಾವ್ ಅನ್ನಂಗೆ ಮಾಡಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿರ್ತಾರೆ. ಅದು ಸರಿಯಾಗೇ ಬಿಸಿ ತಟ್ಟಿದೆ ಅಂತ ಕಾಣಿಸ್ತಾ ಇದೆ ಗೌತಮಿಗೆ. ನಿನ್ನೆ ನಮ್ಗೆ ನೋಡಿದ್ರೇನೆ ಗೊತ್ತಾಯ್ತು, ಯಪ್ಪ ಮಂಜಣ್ಣ ಏನ್ ಮಾತಾಡಕ್ಕೂ ಬಿಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಮಂಜಣ್ಣ ಗೌತಮಿ ಹೇಳಿದಕ್ಕೆಲ್ಲ ಯಾಕೆ ಸುಮ್ಮನೆ ಆಗ್ತಾ ಇದ್ದಾರೆ ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ನಾನು ಒಬ್ಬ ಕಂಟೆಸ್ಟೆಂಟು, ನಾನು ನಿಮ್ಮಲ್ಲಿ ಒಬ್ಬ ಟೀಮಲ್ಲಿ ಇದ್ದೀನಿ. ಅಲ್ಲಿ ಫಸ್ಟ್ ಆಫ್ ಆಲ್ ಗೌತಮಿ ಟೀಮ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತಲೂ ಅರ್ಥ ಆಗಲಿಲ್ಲ. ಯಾಕಂದರೆ ಇದನ್ನ ಟೀಮ್ ಸೆಲೆಕ್ಷನ್ ನಡೆಯೋದಕ್ಕಿಂತ ಮುಂಚೆನೇ ಮಂಜಣ್ಣಂಗೆ ಗೌತಮಿಯವರು ಸ್ಟ್ರಿಕ್ಟಾಗಿ ಹೇಳಿರ್ತಾರೆ, ಯಾವ ಫ್ರೆಂಡ್ಶಿಪ್ಪು ಇಲ್ಲ ಏನೂ ಇಲ್ಲ ಅಂತ. ಬಟ್ ಆದರೂ ಗೌತಮಿ ಟೀಮ್ಗೆ ಯಾಕೆ ಹೋದ್ರಪ್ಪ, ಅಷ್ಟು ಮುಖದ ಮೇಲೇನೆ ಅವಮಾನ ಮಾಡಿದ್ರು ಕೂಡ ಅಂತ ಅನ್ನಿಸ್ತು. ಅದಾದ್ಮೇಲೆ ಗೌತಮಿಯರು ಏನು ಮಾತಾಡಿದ್ರು ಕೂಡ ಮಂಜಣ್ಣ ರಿಟರ್ನ್ ಮಾತಾಡ್ತಾ ಇಲ್ಲ. ಫುಲ್ ಎಮೋಷ್ನಲ್ ಆಗಿದಂತೂ ನನಗೆ ಕಾಣಿಸ್ತು ನೆನ್ನೆ. ನನ್ನ ಗೆಳತಿಯಾಗಿ ಹೇಳ್ಬೇಡ, ನೀನು ಹಿಂಗೆ ಹೇಳು, ನನಗೆ ಹಿಂಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದರು. ಅದರಲ್ಲಿ ಸಿಕ್ಕಾಪಟ್ಟೆ ಎಮೋಷನ್ ಕೂಡಿತ್ತು ಅಂತ ಅನ್ನಿಸ್ತು. ಗೌತಮಿಯವರು ಇಷ್ಟೊಂದು ಸೀರಿಯಸ್ ಆಗೋ ಅವಶ್ಯಕತೆ ಇತ್ತಾ ಅಂತ ನನಗನ್ನಿಸ್ತು. ಸೀರಿಯಸ್ ಆಗಲಿ, ಬಟ್ ಮಂಜಣ್ಣ ಏನು ಮಾತಾಡಿದ್ರು ತಪ್ಪು, ಮಂಜಣ್ಣ ಏನು ಮಾಡಿದ್ರು ತಪ್ಪು ಅನ್ನಂಗೆ ನೋಡ್ತಾ ಇದ್ರು ನಿನ್ನೆ ಪೂರ್ತಿ. ಇವತ್ತು ಕೂಡ ಚೈತ್ರ ಅವ್ರಿಗೆ ಉಸ್ತುವಾರಿಯಾಗಿ ಕಳಿಸಿದ್ದಾರೆ. ಅದನ್ನ ಪ್ರೋಮೋಲ್ ನೋಡಿದಾಗ ಅವ್ರು ಆಟ ಆಡ್ತೀನಿ ಅಂದಾಗ ಒಂದು ಉಸ್ತುವಾರಿಗಳ ಒಂದು ಟೈಮ್ ಸೆಲೆಕ್ಷನ್ ಬಂದಾಗ ಉಸ್ತುವಾರಿಗಳ ಸೆಲೆಕ್ಟ್ ಮಾಡ್ದಂಗೆ ಪ್ರೋಮೋ ತೋರಿಸಿದ್ದಾರೆ. ಬಟ್ ಎಪಿಸೋಡಲ್ಲಿ ಅವರು ಫಸ್ಟು ಉಸ್ತುವಾರಿ ಮಾಡಿ ಅಂದಾಗ ಒಪ್ಪದಂಗೆ ಸರಿ ಆಟ ಆಡಕ್ಕೆ ಹೋಗಿ ನೀವು ಉಸ್ತುವಾರಿ ಮಾಡಲ್ಲ ಅಂದ್ರೆ ಅಂತ ಹೇಳಿ ಕಳ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನೋಡ್ಬೇಕು ಚೈತ್ರ ಅವ್ರ ಪರ್ಸೆಂಟೇಜ್ ಎಷ್ಟು ತಪ್ಪಿರುತ್ತೆ, ಇವ್ರದ್ದು ಎಷ್ಟು ತಪ್ಪಿರುತ್ತೆ ಅಂತ. ಬಟ್ ಚೈತ್ರ ಅವ್ರಂತೂ ಇಲ್ಲಿ ನಾನು ಆಡೇ ಇಲ್ಲ ವಾರ ಪೂರ್ತಿ ಅಂದಿದ್ದು ಮಾತ್ರ ನಾನು ಒಪ್ಪಲ್ಲ. ನಿಮ್ಗೆ ಏನ್ ಅನ್ನಿಸ್ತು, ಇಲ್ಲಿ ಗೌತಮಿ ಸರಿ ಅನ್ನಿಸ್ತಾರಾ, ಚೈತ್ರ ಸರಿ ಅನ್ನಿಸ್ತಾರಾ? ಮತ್ತೆ ನಿನ್ನೆ ಎಪಿಸೋಡು ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.